ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇಂಗ್ಲೀಷ್ ಮೀಡಿಯಂನಲ್ಲಿ ಅದಕ್ಕೆ ಶಾರ್ಟ್ಕಟ್ ಮೆಥಡ್ ಒಂದನೇದ್ದು ಫೀಚರ್ಸ್ ಅಥವಾ ಕ್ಯಾರೆಕ್ಟರ್. ಸೊ ಎನಿ ಫೀಚರ್ ಆರ್ ಕ್ಯಾರೆಕ್ಟರ್ ಕ್ವಶನ್ ಮೇಲೆ ಯಾವುದೇ ಪ್ರಶ್ನೆ ಬರಲಿ, ಇಲ್ಲಿ ಕೊಡುವಂಥ ಪಾಯಿಂಟ್ಸ್ ಇದೆ, ಇದರಲ್ಲಿ 10 ಪಾಯಿಂಟ್ನ ನೀವು ಬರೆದ್ರೆ ಔಟ್ ನೀವು ಸ್ಕೋರ್ ಮಾಡ್ಬೋದು. ಸೊ ಈ ಮೆಥಡ್ ಈ ರೀತಿಯಾಗಿ ನೀವು ಯಾಕೆ ಓದ್ಕೊಳ್ಳೋದು ಅಂತಂದರೆ, ಬಿಕಾಮ್ನಲ್ಲಿ ಫಿಕ್ಸ್ ಆದ ಒಂದೇ ಟೆಕ್ಸ್ಟ್ ಬುಕ್ಕು ಒಂದೇ ಆನ್ಸರ್ ಅಂತ ಇರೋದಿಲ್ಲ, ಮಲ್ಟಿಪಲ್ ಆಥರ್ಸ್ ಇದ್ದಾರೆ. ಆದ್ದರಿಂದ ಯಾವುದೇ ಆನ್ಸರ್ ಬರೋದು ಅದಕ್ಕೆ ರಿಲೇಟೆಡ್ ಇದ್ದರೆ ಅದಕ್ಕೆ ಮಾರ್ಕ್ಸ್ ಕೊಡಬೇಕನ್ನೋ ಅದಕ್ಕೆ ನಿಯಮ ಇದೆ. ಹಾಗಿರುವಾಗ ಇಲ್ಲಿ ಕೊಟ್ಟಿರೋಂಥ ಪಾಯಿಂಟ್ಸ್ ಏನಿದೆ, ಫೀಚರ್ಸ್ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಯಾವುದೇ ಪ್ರಶ್ನೆಗೂ ಈ ಫೀಚರ್ಸ್ ಕ್ಯಾರೆಕ್ಟರ್ನ ಅಪ್ಲೈ ಮಾಡಿ ಆನ್ಸರ್ನ ಬರಿಬೋದು. ಎಕ್ಸಾಕ್ಟ್ ನೀವು ಕ್ವಶನ್ ಆನ್ಸರ್ನ ಓದಿದರೆ 5 ಪಾಯಿಂಟ್ ಬರೆದ್ರೆ ಸಾಕು. ಒಂದು ವೇಳೆ ಯಾವುದೋ ಫೀಚರ್ಸ್ ಕ್ಯಾರೆಕ್ಟರ್ ನೀವು ಓದ್ಕೊಂಡಿಲ್ಲ ಅಂದರೆ 10 ಪಾಯಿಂಟ್ ಮಿನಿಮಮ್ ನೀವು ಬರೆದ್ರೆ ಹಾಫ್ ಆಫ್ ಮಾರ್ಕ್ಸ್ನಂತೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇನೋವೇಷನ್. ಸೊ ಫಸ್ಟ್ ಪಾಯಿಂಟ್ ಇನೋವೇಷನ್, ಸೆಕೆಂಡ್ ಪಾಯಿಂಟ್ ಪ್ರಾಫಿಟಬಿಲಿಟಿ, ಥರ್ಡ್ ಪಾಯಿಂಟ್ ಕ್ರಿಯೇಟಿವ್ ಆ್ಯಂಡ್ ಇನೋವೇಟಿವ್, ಫೋರ್ತ್ ಪಾಯಿಂಟ್ ಕೆಪಬಿಲಿಟಿ, ಫಿಫ್ತ್ ಪಾಯಿಂಟ್ ರಿಸ್ಕ್ ಟೇಕಿಂಗ್, ಸಿಕ್ಸ್ತ್ ಪಾಯಿಂಟ್ ಗುಡ್ ಕಮ್ಯುನಿಕೇಷನ್, ಸೆವೆಂತ್ ಪಾಯಿಂಟ್ ಡಿಸೆಂಟ್ರಲೈಸೇಷನ್, ಏಳ್ತ್ ಪಾಯಿಂಟ್ ಸೆಲ್ಫ್ ಕಾನ್ಫಿಡೆಂಟ್ ಆ್ಯಂಡ್ ಎಂಪ್ಯಾಥಿಕ್ ಆ್ಯಂಡ್ ಕೇರಿಂಗ್, ನೈನ್ತ್ ಪಾಯಿಂಟ್ ಗೋಲ್ ಓರಿಯೆಂಟೆಡ್, 10th ಪಾಯಿಂಟ್ ಡಿಟರ್ಮಿನೇಷನ್, 11th ಪಾಯಿಂಟ್ ಫ್ಲೆಕ್ಸಿಬಲ್, 12th ಪಾಯಿಂಟ್ ಮ್ಯಾನೇಜರಲ್ ಸ್ಕಿಲ್, 13th ಪಾಯಿಂಟ್ ಕೆಪಬಿಲಿಟಿ, 14th ಪಾಯಿಂಟ್ ಫೋರ್ಸೈಟ್, 15th ಪಾಯಿಂಟ್ ಫೋರ್ಸಿಸ್ ರಿಕ್ವೈರ್ಮೆಂಟ್, 16th ಪಾಯಿಂಟ್ ಡಿಸಿಷನ್ ಮೇಕಿಂಗ್, 17th ಪಾಯಿಂಟ್ ಸೋಷಿಯಲ್ ರೆಸ್ಪಾನ್ಸಿಬಲ್, 18th ಪಾಯಿಂಟ್ ಕರೇಜ್, 19th point legal. So these 19 points, out of these 19 points you have to write any 10 and explain 2 lines for each point. You will get 5 marks for any features characteristics related question. Thank you. We will discuss next method in next video.